ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈ ಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು 27/7/2025ರಂದು ಶ್ರಾವಣ ಮಾಸ 24 ಆಗಸ್ಟ್ ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಹಾಗೂ ರಾತ್ರಿ 9 ರಿಂದ 10 ಗಂಟೆವರೆಗೆ ಯಶಸ್ವಿ ಟಿವಿ 840ರಲ್ಲಿ ಜೈ ಭೀಮ್ ಟಿವಿಯಲ್ಲಿ 509ರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ. ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು. ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ. ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು. ಈ ಪ್ರವಚನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ. ವೀಕ್ಷಿಸಬಹುದು. ಬಸವಣ್ಣನವರು ಬಾಲ್ಯ ಜೀವನದಲ್ಲಿಯೇ ಅನೇಕ ಪ್ರಶ್ನೆಗಳನ್ನು ಕೇಳುವ, ಪ್ರಶ್ನಾತೀತವಾದ ವ್ಯಕ್ತಿಗಳನ್ನು ಪ್ರಶ್ನಿಸುವ ಮತ್ತು ಸಮಾಜದಲ್ಲಿ ಅವರು ದೊಡ್ಡ ವಿದ್ವಾಂಸರು, ಶ್ರೇಷ್ಠರೆಂದು ಅನಿಸಿಕೊಳ್ಳುವವರಿಗೆ ವೈಚಾರಿಕವಾಗಿ ಕೆಣಕುವ ಸ್ವಭಾವ ಅವರದಾಗಿತ್ತು. ಬಹುಶಃ ಶಂಕರಾಚಾರ್ಯರು, ಮಂಡನ ಮಿಶ್ರ ಇವರ ಸಂವಾದಗಳನ್ನು ಕೇಳಿದಂತೆ ಜನ ಬಸವಣ್ಣನವರು ಯಾರನ್ನೇ ಸಂದರ್ಶಿಸಲಿ, ಪ್ರಶ್ನಿಸಲಿ, ಆ ವಿಚಾರಗಳು ತುಂಬ ಗಟ್ಟಿಯಾಗಿರುತ್ತವೆ, ದಿಟ್ಟವಾಗಿರುತ್ತವೆ ಮತ್ತು ಸಂಪ್ರದಾಯದ ಬುಡವನ್ನೇ ಅಲ್ಲಾಡಿಸುತ್ತವೆ ಎಂಬ ಕಲ್ಪನೆ ಇಂಗ್ಲೇಶ್ವರದಲ್ಲಿ, ಬಾಗೇವಾಡಿಯಲ್ಲಿ ಮತ್ತು ಕೂಡಲ ಸಂಗಮದಲ್ಲಿ ಆಗಲೇ ಮೂಡಿತ್ತು. ಒಂದು ಬಹಳ ಅದ್ಭುತವಾದಂಥ ಪ್ರಸಂಗ ಅವರ ಬದುಕಿನಲ್ಲಿ ನಡೀತದೆ. ಮಗನಿಗೆ 8-10 ವರ್ಷಗಳಾಗಿದೆ. ವೈದಿಕ ಸಂಪ್ರದಾಯಕ್ಕನುಗುಣವಾಗಿ, ಬ್ರಾಹ್ಮಣ ಕುಲಕ್ಕನುಸಾರವಾಗಿ ಮುಂಜುವೆಯನ್ನು ಮಾಡಿಸಬೇಕು ಅನ್ನುವಂಥದ್ದು. ಆವಾಗ ಬ್ರಾಹ್ಮಣರಲ್ಲಿ ಮುಂಜುವೆ ಮಾಡುವಂಥ ಪ್ರಸಂಗಗಳು ನಾವು ನೋಡ್ತೇವೆ. ಆತನಿಗೆ ಜನಿವಾರ ಹಾಕುವುದು ಮತ್ತು ತಲೆಯ ಮೇಲೆ ಒಂದು ಜುಟ್ಟು ಬಿಡುವಂಥ ಪದ್ಧತಿ. ಬಸವಣ್ಣನವರಿಗೆ ಈ ಮುಂಜುವೆ ಪ್ರಸಂಗದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ತಂದೆ ತಾಯಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಆಗ ಬಸವಣ್ಣನವರ ಪ್ರಶ್ನೆ ಏನು? ಸರಿ, ನನಗೆ ತಲೆಯ ಮೇಲೆ ಜುಟ್ಟವನ್ನು ಬಿಟ್ಟು ಜನಿವಾರವನ್ನು ಹಾಕಿ ಒಂದು ಯಜ್ಞೋಪವೀತವಾದಂಥ ಕಾರ್ಯಕ್ರಮವನ್ನು ತಾವು ಮಾಡ್ತಾಯಿದ್ದೀರಿ, ಸಂತೋಷ. ಅದೇ ರೀತಿ ನನ್ನ ಅಕ್ಕನಿಗೂ ನಾಗಲಾಂಬಿಕೆಗೂ ಮಾಡಿ ಅಂತ ಹೇಳ್ತಾರೆ. ಆವಾಗ ಅಲ್ಲಿರ್ತಕ್ಕಂಥ ವೈದಿಕರೆಲ್ಲ ಸೇರಿ, ನೀನೊಬ್ಬ ದೊಡ್ಡ ಹುಚ್ಚ, ಹೆಣ್ಣು ಮಕ್ಕಳಿಗೆ ಹೇಗೆ ಜನಿವಾರ ಹಾಕ್ತಾರೆ, ಜುಟ್ಟ ಬಿಡ್ತಾರೆ, ಅದು ವೈದಿಕ ಧರ್ಮಕ್ಕೆ ವಿರುದ್ಧವಾದದ್ದು. ಹೆಣ್ಣು ಅಬಲೆ, ಅಸಮರ್ಪಕವಾದಂಥ ವ್ಯಕ್ತಿ, ಆಕೆಗೆ ಧರ್ಮ ಸ್ವಾತಂತ್ರ್ಯ ಇಲ್ಲ, ಅವಳು ಒಂದು ರೀತಿಯಲ್ಲಿ ಕೀಳು, ಶೂದ್ರಳು ಅಂತ ಹೇಳ್ತಾರೆ. ಆಗ ಬಸವಣ್ಣನವರು, ಒಳಗೆ ಸುಳಿಯುವಂಥ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ದೇಹದ ರಚನೆಯಲ್ಲಿ ಹೆಣ್ಣು ಮತ್ತು ಗಂಡಾಗಿರಬಹುದು, ಆದರೆ ಆತ್ಮದ ದೃಷ್ಟಿಯಿಂದ ಸರ್ವರು ಸಮಾನರು. ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ನೀಡುವಂಥ ಪರಿಕಲ್ಪನೆಯಲ್ಲಿದ್ದಂಥ ಬಸವಣ್ಣನವರು ಆರಂಭದ ಜೀವನದಲ್ಲಿಯೇ ಇವುಗಳ ಮೂಲಭೂತ ಪ್ರಶ್ನೆಗಳಿಗೆ ಕೈ ಹಾಕುವಂಥದ್ದನ್ನು ನಾವು ಕಾಣ್ತೇವೆ. ಆಗ ಅವರು ಹೇಳ್ತಾರೆ, ಅಕ್ಕನಿಗೆ ಮುಂಜುವೆಯನ್ನು ಮಾಡಿದರೆ ನಾನು ಕೂಡ ಅದಕ್ಕೆ ಒಪ್ಕೊಳ್ತೇನೆ, ಇಲ್ಲದಿದ್ದರೆ ಇಲ್ಲ. ಅಯ್ಯೋ ಹುಚ್ಚ, ಹಾಗೆಲ್ಲ ಮಾತಾಡಬಾರ್ದು, ಧರ್ಮಕ್ಕೆ ಪ್ರಶ್ನಿಸಬಾರ್ದು, ಧರ್ಮದ ವಿಚಾರದಂತೆ ಇರಬೇಕು, ಸಾಂಪ್ರದಾಯಿಕವಾದ ಸನಾತನವಾದಂಥ ಧರ್ಮ ವ್ಯವಸ್ಥೆಗೆ ವಿರುದ್ಧವಾಗಿ ಮಾತನಾಡಿದರೆ ನೀನು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗುತ್ತೀಯಾ ಇತ್ಯಾದಿ ಹೆದರಿಸ್ತಾರೆ. ನೀವು ಏನಾದರೂ ಮಾಡಿಕೊಳ್ಳಿ, ನಾನು ಮಾತ್ರ ಅದಕ್ಕೆ ಒಪ್ಪುವುದಿಲ್ಲ ಅಂತ ಬಸವರಾಜ ದೇವರ ರಗಳೆಯಲ್ಲಿ ಹರಿಹರ ಕವಿ ಎಷ್ಟು ಸುಂದರವಾಗಿ ವರ್ಣಿಸ್ತಾನೆ ಈ ಪ್ರಸಂಗ ಅಂದರೆ, ಹೋತಿನ ಗಡ್ಡದಂತಿರುವ ಜುಟ್ಟವಂ ಕಿತ್ತು ಬಿಸಾಕಿ,
ಕರ್ಮಲತಿಯಂತಿರುವ ಜನಿವಾರಮಂ ಕಿತ್ತೆಸೆದು ಕೂಡಲ ಸಂಗಮದತ್ತ ಬಸವಣ್ಣ ಹೊರಟ. ಅವನ ಹಿಂದೆ ಅಕ್ಕನಾಗಲಾಂಬಿಕೆ ಬೆಂಬತ್ತಿದಳು ಅನ್ನುವ ವಿಷಯವನ್ನು ಬಹಳ ಸುಂದರವಾಗಿ ಬರೀತಾರೆ. ಅಂದರೆ ಬಸವಣ್ಣ ಏಕಕಾಲಕ್ಕೆ ಈ ವೈದಿಕ ಪರಂಪರೆಯ ಬುಡಕ್ಕೆ ನೀರೆರೆಯುವುದು, ಅಲ್ಲಾಡಿಸುವುದು, ಅವುಗಳನ್ನು ತಿರಸ್ಕರಿಸುವಂಥದ್ದು, ಇದು ಬೇಡವೇ ಬೇಡ ಅಂತ ಹೇಳುವಂಥದ್ದು ಭಾಳ ಗಟ್ಟಿ ಮತ್ತು ದಿಟ್ಟ ನಿಲುವು. ಅದಕ್ಕೆ ಆ ಹೋತಿನ ಗಡ್ಡದಂಗಿರುವ ಜುಟ್ಟ ಕಿತ್ತಿ ಬಿಸಾಕಿದನಂತೆ, ಕರ್ಮಲತೆಯಂತೆ ಮೈ ಮೇಲೆ ಹಬ್ಬಿರುವ ಬಳ್ಳಿಯಂತೆ ಪಸರಿಸಿಕೊಂಡಿರುವ ಆ ಜನಿವಾರಮಂ ಕಡಿದು ಬಿಟ್ಟ. ಆಗ ಮತ್ತೆ ಅವ ಯಥಾಸ್ಥಿತಿಯಲ್ಲಿ ಹೇಗೆ ಇದ್ದನೋ ಹಾಗೆ ಹೊರಟು ಬಿಟ್ಟ ಅಂತ ಹೇಳುವಂಥಲ್ಲಿ ಕವಿ ಎಷ್ಟು ಪವರ್ಫುಲ್ಲಾಗಿ ಎಕ್ಸ್ಪ್ರೆಷನ್ ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೆ ಈ ಸಾಂಪ್ರದಾಯಿಕ ಧರ್ಮದ ವಿಚಾರಗಳಿಗೆ ಪ್ರಶ್ನಿಸುವಂಥ ಗುಣ ಆರಂಭದಲ್ಲಿಯೇ ಬಸವಣ್ಣನವರು ಕಲ್ತಿದ್ರು ಅಂತ ವೈದಿಕ ಪರಂಪರೆಗೆ ಶಡ್ಡು ಹೊಡೆದು ನಿಂತು ವೈಚಾರಿಕ ಪರಂಪರೆಯನ್ನು ಬೆಳೆಸುವತ್ತ ಅವರು ಹೊರಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈ ದಿಶೆಯಲ್ಲಿ ಅವರ ಒಂದು ವಚನವನ್ನು ನಾವು ನೋಡಬಹುದು. ಏನು ಅಂದರೆ, ಇವನಾರವ 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 ನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಿರಯ್ಯ, ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇವ ಯಾರು, ಇವ ಯಾರ ಪೈಕಿ ಯಾವ ಜಾತಿಯವನು, ಯಾವ ಪಂಥದವನು, ಯಾವ ಧರ್ಮದವನು ಎಂದು ಇತ್ಯಾದಿ ಪ್ರಶ್ನಿಸಬೇಡಿರಯ್ಯ. ಇವನಾರವ ಇವನಾರವ ಇವನಾರವ, ಅದನ್ನು ತಮಾಷೆಯಾಗಿ ನಾನು ಹೇಳ್ತೇನೆ. ಇವನಾರುವವ 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 ಅಂದರೆ ಅರ್ಥೇನು? ಯಾರು ಇವನಾರವ ಎಂದು ಪ್ರಶ್ನಿಸುತ್ತಾರೆಯೋ ಅವರು ನಾರುವ ವ್ಯಕ್ತಿಗಳು, ಸಮಾಜದಲ್ಲಿ ಕೊಳೆತು ವಿಷವಾಸನೆಯನ್ನು ಹಬ್ಬಿಸುವವರು. ನಾವು ಬಂದ ವ್ಯಕ್ತಿಗೆ ಸಮಾಧಾನ, ಅವನ ಸಮಸ್ಯೆಗೆ ಉತ್ತರ, ಅವನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಾರೆ. ನೀನು ಯಾವ ಜಾತಿಯವನು, ಯಾವ ಕುಲದವನು, ಯಾವ ಮತದವನು, ಯಾವ ಪಂಥದವನು, ಯಾವ ದೇವರನ್ನು ಅನುಸರಿಸುತ್ತೀಯ, ನೀನು ಬಾಗಿಲಲ್ಲೇ ನಿಂತುಕೋ, ಅಂಗಳದಲ್ಲೇ ನಿಂತುಕೋ, ಒಳಗೆ ಬಾ, ಇವೆಲ್ಲ ಪಕ್ಷಪಾತತನದ ಧೋರಣೆಗಳು ಬಸವಣ್ಣನವರಿಗೆ ಹಿಡಿಸುವುದಿಲ್ಲ. ಆತ ಮನುಷ್ಯ ಕುಲ ತಾನೊಂದೇ ವಲಂ ಎಂದು ಪಂಪ ಹೇಳಿದ್ದನ್ನು ನಾವು ಸ್ಮರಿಸಬೇಕು. ಮನುಷ್ಯ ಜಾತಿ, ಮನುಷ್ಯ ಕುಲ ಒಂದೇ. ಅದಕ್ಕೆ ವಿಶ್ವವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಎನ್ನುವ ವಿಶಾಲ ಮನೋಭಾವದಿಂದ ಬದುಕುವ ಬಸವಣ್ಣ ಈ ಸಣ್ಣತನದ ವಿಚಾರಗಳನ್ನು ಮಾಡುವವರಿಗೆ ಚಾಟಿಯ ಏಟನ್ನು ಬಿಸಾಕ್ತಾರೆ. ಇವನಾರವ 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 ನೆಂದೆನಿಸದಿರಯ್ಯ. ಸಮಾಜದಲ್ಲಿ ಇವ ಯಾರು, ಯಾರ ಪೈಕಿ ಯಾವ ಜಾತಿಗೆ ಸೇರಿದವನು, ಯಾವ ಪಂಥಕ್ಕೆ ಸೇರಿದವನು, ಯಾವ ಜನಾಂಗಕ್ಕೆ ಸೇರಿದವನು ಅನ್ನುವಂಥ ಪ್ರಶ್ನೆಯನ್ನು ಮಾಡಬೇಡ. ಇವ ನಿಮ್ಮವ ಇವ ನಿಮ್ಮವ ಇವ ನಿಮ್ಮವ, ಇವ ಬೇರೆ ಯಾರೂ ಅಲ್ಲ, ನಿಮ್ಮವನೇ, ಮನುಷ್ಯ ಕುಲದವನೇ, ಮನುಷ್ಯ ಜಾತಿಯಲ್ಲಿಯೇ ಹುಟ್ಟಿದವನು. ಈ ಜಾತಿ ಮತ ಪಂಥಗಳೆಂಬ ಅಡ್ಡಗೋಡೆಗಳು ದೇವರ ನಿರ್ಮಿತ ಅಲ್ಲ, ಮನುಷ್ಯ ನಿರ್ಮಿತ. ದೇವರು ಜಾತಿ ಮತ ಪಂಥಗಳನ್ನು ಸೃಷ್ಟಿಸಲಿಲ್ಲ, ಅವುಗಳು ಕೇವಲ ಮನುಷ್ಯ ನಿರ್ಮಿತವಾದಂಥದ್ದು. ನಾವು ಯಾರೂ ಯಾವ ಜಾತಿಯೊಳಗೆ ಹುಟ್ಟಬೇಕು ಅಂತ ಅರ್ಜಿ ಸಲ್ಲಿಸಿಲ್ಲ, ಅರ್ಜಿ ಸಲ್ಲಿಸಿಯೂ ಹುಟ್ಟಿಲ್ಲ. ಆಕಸ್ಮಿಕವಾಗಿ ಹುಟ್ಟಿದ್ದೇವೆ. ಹುಟ್ಟಿದ ಮೇಲೆ ನಮ್ಮ ಹಣೆಗೆ ಜಾತಿಯ ಪಟ್ಟಿಗಳು ಲಗತ್ತಿಸಿವೆ. ಅಡ್ಡನಾಮ, ಉದ್ದನಾಮ, ಜನಿವಾರ, ಶಿವದಾರ ಇವೆಲ್ಲ ಏನಂದರೆ ಭೂಮಿಗೆ ಬಂದ ಮೇಲೆ ಅಂಟಿಕೊಂಡಂಥ ಅಡ್ಡಗೋಡೆಗಳು. ಈ ಗೋಡೆಗಳನ್ನು ಕಿತ್ತೆಸೆದು ಕುವೆಂಪು ಅವರು ರಾಷ್ಟ್ರಕವಿ ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಮನೆಯನ್ನೆಂದು ಕಟ್ಟದಿರು. ಅದಕ್ಕೆ ನೀನು ಮನೆ ಕಟ್ಟೋದು, ಕಾಂಪೌಂಡ್ ವಾಲ್ ನಿರ್ಮಿಸೋದು, ಜಾತಿ ಅಡ್ಡಗೋಡೆಗಳನ್ನು ನಿರ್ಮಿಸಿಕೊಂಡು ಸಂಕುಚಿತನಾಗಿ ಬದುಕಬೇಡ. ನೀನು ವಿಶ್ವಮಾನವನಾಗಿ ಹುಟ್ಟಿದ್ದೀಯಾ, ವಿಶ್ವಮಾನವನಾಗಿಯೇ ಬದುಕು, ವಿಶ್ವಮಾನವನಾಗಿಯೇ ಕೊನೆ ಉಸಿರು ಎಳಿ. ಅದಕ್ಕೆ ಇವ ನಿಮ್ಮವ ಇವ ನಿಮ್ಮವ ಇವ ನಿಮ್ಮವ, ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಬೇರೆಯವರು ಅಂತ ಅನ್ಯತಾ ಭಾವಿಸಿ
ಅವರಿಗೆ ತೊಂದರೆ ಕೊಡದೆ ಉಪಟಳ ಮಾಡದೆ ಜಾತಿ ಮತ ಪಂಥ ವರ್ಣ ವರ್ಗ ಮೇಲು ಕೀಳು ನಾನು ನೀನು ಎಂದ ದುರಹಂಕಾರದ ಮಾತುಗಳನ್ನು ಆಡದೆ ಸಮಾಜದಲ್ಲಿ ಸಮಾನತೆ ಸೋದರತೆ ಆತ್ಮೀಯತೆ ಮಾನವೀಯತೆ ನೆಲೆಸಿದಾಗ ಮಾತ್ರ ಮಾನವ ಕಲ್ಯಾಣ ಆಗ್ತದೆ, ಲೋಕ ಕಲ್ಯಾಣ ಆಗ್ತದೆ, ಕಲ್ಯಾಣ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವ ಭಾವನೆಯನ್ನಿಟ್ಟುಕೊಂಡು ಬಸವಣ್ಣನವರು ಇವನಾರವನೆನ್ನದಿರಿ, ಇವ ನಿಮ್ಮವ ಇವ ನಿಮ್ಮ ಮನೆಯ ಮಗನೆಂದು ಹೇಳಿರಿ ಎಂದು ಹೇಳುವ ಸಂದೇಶವನ್ನು ಕೊಡುವುದರ ಮೂಲಕ ಸಮಾಜವನ್ನು ಒಂದಾಗಿಸಿರುವುದನ್ನು ನಾವು ಕಾಣುತ್ತೇವೆ.